ನಾಳೆ ಏನಾದ್ರು ಕೆಲಸ ಮಾಡ್ತಿದ್ರೆ 1-2 ವರ್ಷ ಅಲ್ಲಿ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವರು ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿಯನ್ನು ಈ ಒಂದು ವಿಚಾರ ಕೂಡ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದ ಹಾಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಅತಿ ಒಂದು ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡ್ಬೋದಂತೇಳಿ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಬರ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕನು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಈ ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ, ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರುವಾಗ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವರಿತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕಂತ ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನು ಯಾರು ಯಾವ ಹಾಸ್ಪಿಟಲ್ಗಳು ಅದನ್ನು ನಿರಾಕರಿಸ್ತವೆ ಅವ್ರ ಮೇಲೆ ಏನು ಕ್ರಮ ತಗೋತಾರೆ ನೋಡಿ. ಯಾರು ಅಂದರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರು ಎಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದನ್ನು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂಥ ಎಂಪ್ಯಾನ್ ಲಿಸ್ಟ್ ಅನ್ನು ತೆಗಿತೇವೆ. ಅದೇ ಈಗ ಎಲ್ಲಿ ಅಲೋ ಮಾಡಿ ನೋಡಿ, ನಮಗೆ ಫೋರ್ಸಲ್ಲಿ ಅಲೋ ಮಾಡಿ ತಗೊಳ್ಳಿ ಅಂದ್ರೆ ಎಲ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅಲೋ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿ ಅವ್ರು ಮಾಡಬೇಕು. ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ. ಡೇ ಆಫ್ಟರ್ ಟುಮಾರೋ, ನಾಳೆ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೌದು, ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು ಎಂಪ್ಯಾನ್ ಆಗಲಿಲ್ಲ ಆದವರು ಕೂಡ ಅದೇ ಎಂಪ್ಯಾನ್ ಆದವ್ರು ಹೇಳಲಿಕ್ಕಿಲ್ಲ, ಅಂದವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡಿಬಿಡ್ತೇವೆ ನಾವು ಅದರಲ್ಲಿ. ಆದರೆ ಅವರು ಆ ಖಾತೆಯನ್ನು ವಹಿಸ್ಕೊಡ್ಲಿಕ್ಕೆ ನಿರಾಕರಿಸಿದ್ದಾರೆ, ಇಲ್ಲೇಟ್ ಹಾಕಿದ್ದಾರೆ. ನಮಗೆ ಬಿಡಿ ಮತ್ತು ಬೇರೆ ಕೊಟ್ಟರೆ ಮಾತ್ರ ವಹಿಸ್ಕೊತಾರೆ. ಈ ಥರದ ಗೊಂದಲ ಮತ್ತೆ ಹೇಗೆ ಸರಿ ಮಾಡ್ತಾರೆ? ಎಲ್ಲ ಗೊಂದಲಗಳನ್ನು ಮುಖ್ಯಮಂತ್ರಿಗಳು, ಪಕ್ಷ ಅಧ್ಯಕ್ಷರು ಅದನ್ನು ಬಗೆಹರಿಸ್ತಾರೆ. ಕಾಂಗ್ರೆಸ್ಗೆ ನಾಯಕರಿಗೆ ಒಂದು ಅನುಭವ, ಕಾಂಗ್ರೆಸ್ ನಾಯಕರಿರುವಂಥ ನಾಯಕತ್ವದೊಂದು ಶಕ್ತಿ ಮತ್ತು ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕಂತೇಳಿ ಇರುವಂಥ ಒಂದು ಜಾಣತನ ಬಹುಶಃ ನಾವು ಈಗಾಗಲೇ ನಾವು ದೇಶ ಜನರಿಗೆ ಅವೆಲ್ಲ ತೋರಿಸಿಕೊಟ್ಟಿದ್ದಾರೆ. ಈ ಸಮಸ್ಯೆಯೆಲ್ಲ ಕೂಡ ಬಗೆಹರಿಸ್ತಾರೆ, ಏನು ಟೆನ್ಷನ್ ಇಲ್ಲ. ಯಾಕಂದರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಅದರ ನಂತರ ಈ ಗೊಂದಲಗಳು ಒಂದಿಂದ ಆರಂಭ ಆಗ್ತದೆ. ಮತ್ತು ಇನ್ನೊಂದು, ಬೇರೆಯವರಿಗೆ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಕೂಡ ಹೇಳ್ತಾ ಇದೆ. ಕೆಲವರು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದಾರೆ. ನೋಡಿ, ರಾಜ್ಯಕ್ಕೆ ವ್ಯವಸ್ಥೆಯಲ್ಲಿ ಇದೆಲ್ಲ ಸ್ವಾಭಾವಿಕ. ಇದರಲ್ಲಿ ಎಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರ ಇದೆಲ್ಲವೂ ಕೂಡ ಬಗೆಹರಿಸ್ತದೆ. ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಸೇವೆಯನ್ನು ಇವತ್ತು ಕೊಡ್ತದೆ ಮತ್ತು ಈ ರಾಜ್ಯದ ಸರ್ವ ಜನರು ಕೂಡ ಮೆಚ್ಚುವಂತಹ ಮತ್ತು ಒಪ್ಪುವಂತಹ ಒಂದು ಸರ್ಕಾರ ಮತ್ತು ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲಸ ನಿರ್ವಹಿಸ್ತದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಸ್ಫೋಟ ಆಗಬಹುದು. ಹೌದು, ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ತುಂಬಾ ಇದ್ದಾರೆ, ಹಳಬರಿದ್ದಾರೆ, ಹೊಸಬರಿದ್ದಾರೆ, ನಮ್ಗೆ ಸಿಗ್ಲಿಲ್ಲ ಅಂತ 3 ವರ್ಷದಿಂದ ಕಾಯ್ತಾ ಇದ್ದವರಿದ್ದಾರೆ. ಹೇಗೆ ಅದನ್ನು ನಿಭಾಯಿಸಿಕೊಳ್ಳಿ? ಆ ಸಮಸ್ಯೆ ಬಂದಾಗ ಅದನ್ನು ನಿಭಾಯಿಸಿ ತೋರಿಸ್ತಾರೆ ಕಾಂಗ್ರೆಸ್, ಅದನ್ನು ಹೇಗೆ ನಿಭಾಯಿಸ್ತೇವೆ ಅಂತ ಹೇಳ್ಕೊಂಡು. ಸೊ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ಒಗ್ಗಟ್ಟಿನಿಂದ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬಹುಶಃ ಇವತ್ತು ಸರ್ಕಾರ ರಚಿಸಿಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಸರ್ಕಾರ ಯೋಜನೆಗಳನ್ನು ತಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಜನರ ಕಾಲಬೇಡಕ್ಕೆ ನಾವು ಮುಟ್ಟಿಸ್ತೇವೆ.